ಹಾಯ್. ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬಂದಿರುವಂಥ ನಮ್ಮ ಡಾಕ್ಟರ್ ರೇವಣ್ಣ ಸರ್ ಹಾಗೂ ಮನೋಜ್ ಕೆ ಜೈನ್ ಸರ್ ಹಾಗೂ ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು, ಶ್ರೀವಾಸ್ ಸರ್ ಆಗಿರ್ಬೋದು, ಮನೋಜ್ ಕಿನಿ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಬಂಧುಗಳಾದಂಥವರು. ಇವತ್ತು ನಾವೇನೇ ಸಿನಿಮಾ ಮಾಡಿ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ನಾವು ಸಿನಿಮಾ ಮಾಡಿದ್ದೀವಿ, ಅದನ್ನ ರಿಲೀಸ್ ಮಾಡ್ತಾ ಇದ್ದೀವಿ, ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಪ್ರತಿ ಮನೆಗೂ ತಿಳಿಸೋಂಥದ್ದು ಮಾಧ್ಯಮದವರು. ಸೊ ಇವತ್ತು ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಸ್ವಾಗತನ ಕೋರ್ತಾ ಇದ್ದೀನಿ. ಸೊ ಮಾತಾಡ್ಬೇಕಂದ್ರೆ ತುಂಬಾ ಇದೆ ರಂಗಸ್ಥಳದ ಬಗ್ಗೆ, ತುಂಬಾನೇ ಹಿಸ್ಟ್ರಿ ಇದೆ. ಲೈಕ್ ಒಂದು ಬಿಗಿನಿಂಗ್ ಏನ್ ಹೇಳ್ಬೇಕು ಅಂತಂದ್ರೆ, ನಾವು ಆಕ್ಚುಲಿ ನಾನು ಕಿರ್ಕಿ ಸಿನಿಮಾ ಆದ್ಮೇಲೆ ಈ ಸಿನಿಮಾ ಯಾಕೆ ಆಗ್ತಾ ಇಲ್ಲ, ಕನ್ನಡದಲ್ಲಿ ಯಾಕೆ ಹೊಸಬ್ರುಗಳಿಗೆ ಚಾನ್ಸ್ ಸಿಗ್ತಾ ಇಲ್ಲ, ಏನ್ ಆಗ್ತಾ ಇದೆ ಅಂತ ನನಗೆ ನಾನೇ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನು ಪ್ರತಿ ಸಿನಿಮಾ ಮಾಡ್ತಾ ಬಂದಾಗ. ಸೊ ಇವತ್ತವರೆಗೂ ನಾನು 9 ಸಿನಿಮಾಗಳು ಮಾಡಿದ್ದೀನಿ ಕನ್ನಡ. ಇದರಲ್ಲಿ 8mm ಆಗಿರ್ಬೋದು, ಡಾಟರ ಪಾರ್ವತಮ್ ಆಗಿರ್ಬೋದು, ಕಿರ್ಕಿ ಆಗಿರ್ಬೋದು, ಮಾಸ್ಟರ್ ಪೀಸ್ ಆಗಿರ್ಬೋದು, ಹೀಗೆ ಸುಮಾರು ಸಿನಿಮಾಗಳು ಮಾಡ್ತಾ ನಾನು ಲೈಕ್ ಏನ್ ಆಗ್ತಾ ಇದೆ, ಯಾಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾನೇ ನನ್ನನ್ನ ರಿಸರ್ಚ್ ಮಾಡಿದಾಗ ನನ್ಗನ್ಸ್ತು, ಓಕೆ ನಾನೇನೋ ರಾಂಗ್ ವೇಲ್ ಇದ್ದೀನಿ, ನಾನೊಂದು ರೈಟ್ ವೇ ನಾನು ಉಟ್ಕೊಳ್ಬೇಕು ಅಂತ ಹೇಳಿ ಗಿರ್ಕಿ ಸಿನಿಮಾ ಆದ್ಮೇಲೆ ಒಂದು 20 ನಿರ್ದೇಶಕರನ್ನ ನಾನೇ ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. ಡೈಲಿ ಪ್ರತಿದಿನ ನಿರ್ದೇಶಕರನ್ನ ಹೋಗಿ ಕತೆ ಕೇಳೋದು, ಕತೆ ಜನಕ್ಕೆ ಇವತ್ತಿನ ಟ್ರೆಂಡ್ಗೆ ಯಾವ ತರ ಕೊಡ್ಬೇಕು, ಏನ್ ಮಾಡ್ಬೇಕು, ಬೇರೆ ಈಗ ಮಲಯಾಳಂ ಸಿನಿಮಾಗಳು ಯಾಕೆ ಪ್ರತಿ ವೀಕಲ್ಲೂ ಒಂದೊಂದು ಸಿನಿಮಾಗಳು ಚೆನ್ನಾಗಿ ಬರ್ತಾ ಇರುತ್ತೆ, ಬೇರೆ ಭಾಷೆಗಳಲ್ಲಿ ಬರ್ತಾ ಇರುತ್ತೆ, ಬಟ್ ನಮ್ ಕನ್ನಡದಲ್ಲೂ ಬರ್ತಾ ಇರುತ್ತೆ. ಬಟ್ ಆದ್ರೆ ಹೊಸಬ್ರುಗಳಿಗೆ, ನ್ಯೂ ಕಮರ್ಸ್ಗಳಿಗೆ ತುಂಬಾ ಕಡಿಮೆ. ಎಷ್ಟೋ ಸಲ ತುಂಬಾ ಸಿನಿಮಾ ಚೆನ್ನಾಗಿದ್ರು ನಾವು ಅನ್ಕೊಂಡಿದ್ನ ರೀಚ್ ಆಗಕ್ ಆಗಲ್ಲ. ಸೊ ನಾನ್ ಏನ್ ನೋಡಿದೀನಿ ಅಂತ ಹೇಳಿದ್ರೆ, ಸಿನಿಮಾ ಒಂದೊಳ್ಳೆ ಕ್ವಾಲಿಟಿ ಇದ್ದು ಒಂದೊಳ್ಳೆ ಕಂಟೆಂಟ್ ಇದ್ರೆ ಖಂಡಿತ ಜನ ಗೆಲ್ಸ್ತಾರೆ ಅಂತ ನಾನು ಅನ್ಕೊಂಡೆ. ಸೊ ಮೋಸ್ಟ್ಲಿ ನಾನು ಮಾಡಿದ ಸಿನಿಮಾಗಳಲ್ಲಿ ಅದೆಲ್ಲ ಕಡಿಮೆ ಇತ್ತು ಅಂತ ಅನ್ಕೊಂಡು, ಸೊ ಹೀಗೆ ಹುಡುಕ್ತಾ ಸಿಕ್ಕಿದೆ ನನಗೆ ನಿತಿನ್ ಭಾರದ್ವಾಜ್. ಸೊ ಫಸ್ಟ್ ಟೈಮ್ ಅವ್ರಿಗೆ ಸ್ಟೋರಿ ನಾನು ಪ್ರತಿ ಸತಿ ಡೈರೆಕ್ಟರ್ಗಳ ಹತ್ರ ಕತೆ ಕೇಳಿದಾಗ ನನ್ಗೆ ಯಾವಾಗ್ಲೂ ಏನಾದ್ರು ಡೌಟ್ಸ್ ಹೇಳ್ತಿದೆ, ಆ ಕ್ಯಾರೆಕ್ಟರ್ ಹೆಂಗ್ ಬರುತ್ತೆ, ಇದು ಹೆಂಗ್ ಬರುತ್ತೆ, ಹಂಗೆ ಹೆಂಗೆ ಅಂತ. ಫಾರ್ ದ ಫಸ್ಟ್ ಟೈಮ್ ನಿತಿನ್ ಸ್ಟೋರಿ ಹೇಳಿದಾಗ ನಾನು ಯಾವುದೇ ರೀತಿ ಏನು ಮಾತಾಡ್ಲಿಲ್ಲ, ಏನು ಕ್ವಶನ್ ಕೇಳಲಿಲ್ಲ. ಓಕೆ, ಕಥೆನೇ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಂದು 6 months ಅವ್ರ ಜೊತೆ ಟ್ರಾವೆಲ್ ಮಾಡಿದೆ. ಏನ್ ಮಾಡಿದ್ದಾರೆ, ಏನು ಹೇಗೆ ಅಂತ ಕಂಪ್ಲೀಟ್ ಟ್ರಾವೆಲ್ ಮಾಡಿ ನಾನು ಒಂದು ಬಿಸ್ನೆಸ್ ಹೆಂಗ್ ಮಾಡ್ಬೋದು, ಸಿನಿಮಾದಲ್ಲಿ ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡ್ಬೋದು, ಬೇರೆ ಎಲ್ಲಾನು ಕಲ್ತ್ಕೊಂಡೆ. ಪ್ರತಿ ಸಿನಿಮಾ ಮಾಡ್ಬೇಕಾದ್ರೂ ನಾನು ಬರೀ ಆಕ್ಟರ್ ಆಗಿ ಮಾತ್ರ ಮಾಡ್ತಾ ಇರಲಿಲ್ಲ. ಸಿನಿಮಾ ಒಂದು ಆಫೀಸ್ ಸ್ಟಾರ್ಟ್ ಆದ್ರೆ ಅದು ಡಿಸ್ಟ್ರಿಬ್ಯೂಷನ್ ಆಗಿ, ಒಂದು ಸೆನ್ಸರ್ ಆಗಿ, ಸಿನಿಮಾ ಫ್ಲಾಪ್ ಆಗ್ಲಿ ಹಿಟ್ಟಾಗ್ಲಿ ಅದು ಮುಗಿಯೋವರೆಗೂ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಈ ತರ ನಾನು ಇಡೀ ಪ್ರತಿ ಸಿನಿಮಾದ್ರು ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನಾನೊಂದು ಕಂಪ್ನಿ ತರ ಮಾಡ್ಬೇಕು, ಒಂದು ಸಾಫ್ಟ್ವೇರ್ ಕಂಪ್ನಿ ಹೆಂಗ್ ರನ್ ಆಗುತ್ತೆ ಆ ತರದ ಒಂದು ಕಂಪ್ನಿ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಒಂದು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಫಸ್ಟ್ ನಿತಿನ್ ಭಾರದ್ವಾಜ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಅದಾದ್ಮೇಲೆ ನಾವು ರೇವಣ್ಣ ಸರ್ ಹತ್ರ ಹೋಗಿ, ಸರ್ ಈ ತರ ನಾವೊಂದು ಸ್ಟೋರಿ ಮಾಡಿದೀವಿ, ಹಿಂಗೆ ಪ್ರೊಡ್ಯೂಸ್ ಮಾಡ್ಬೇಕಾಗಿದ್ದೀನಿ ಅಂತ ಹೇಳಿದ್ರು. ಅವ್ರ ಮಗವರು ನನಗೆ ತುಂಬಾ ಆತ್ಮೀಯರು. ಆಕ್ಚುಲಿ ನನಗೆ ಅವ್ರ ಮಗವರಿಂದನೇ ನನಗೆ ರೇವಣ್ಣ ಸರ್ ಪರಿಚಯ ಆಗಿರೋದು. ಸೊ ಕತೆ ಎಲ್ಲ ಅವ್ರು ಎಲ್ಲ ಹೇಳಿದ್ಮೇಲೆ ಒಂದು 6 months ನಮ್ಮನ್ನ ಇಂಟರ್ವ್ಯೂ ಮಾಡಿದ್ರು. ನಾನು ಒಬ್ಬರನ್ನ ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಯಾಕೆ ನೀನು ಪ್ರೊಡ್ಯೂಸ್ ಮಾಡಿ, ನಾವ್ ಯಾಕೆ ನೀನು ಪ್ರೊಡ್ಯೂಸ್ ಮಾಡಬೇಕು, ನಿನಗೆ ಯಾಕೆ ಮಾಡಬೇಕು. ಸೊ ಈ ತರ ಸೇಮ್ ಒಂದು ಸಾಫ್ಟ್ವೇರ್ ಕಂಪ್ನಿ ಯಾವ ತರ ಇಂಟರ್ವ್ಯೂ ಮಾಡ್ತಾರೋ ಸೇಮ್ ಅದೇ ರೀತಿ 6 months ನನ್ನ ಇಂಟರ್ವ್ಯೂ ಮಾಡಿದ್ರು. ನನ್ನನ್ನು ಇಂಟರ್ವ್ಯೂ ಮಾಡಿ, ಡೈರೆಕ್ಟರ್ ಇಂಟರ್ವ್ಯೂ ಮಾಡಿ, ಮತ್ತೆ ಸಂತೋಷ್ ಅವರಿಗೆ ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡಿ ಏನ್ ಮಾಡ್ತಿದ್ದಾರೆ ಇವ್ರು ಮಾಡೋಂತ ಗುರಿ ಮೇಲೆ ಇವ್ರಿಗೆ ಆಸಕ್ತಿ ಇದೆಯಾ ಇಲ್ವಾ, ಏನು, ಈ ತರ ಸುಮಾರು ಕ್ವಶನ್ಸ್ಗಳಾಗಿ ಕೊನೆಗೆ ನಾವು ಕತೆ 6 months ಆದ್ಮೇಲೆ ಅವ್ರ ಮನೆ ಕರೆದು ಕತೆ ಹೇಳಕ್ಕೆ ನಮ್ಮನ್ನ ಇನ್ವೈಟ್ ಮಾಡಿದ್ರು. ಸೊ ಕತೆ ಹೇಳಾದ್ಮೇಲೆ ಎಷ್ಟು ಬಜೆಟ್ ಅಂತ ಕೇಳಿದ್ರು. ಸೊ ಯೂಶಲಿ ಈಗ ಸಿನಿಮಾ ಇಂಡಸ್ಟ್ರಿಲಿ ನಾವು ಯಾರಾದ್ರೂ ಪ್ರೊಡ್ಯೂಸರ್ ಹೋಗ್ಬಿಟ್ಟು ಇಷ್ಟು ಬಜೆಟ್ ಇದೆ ಅಂತ ಹೇಳಿದಾಗ ಅವರು 1 ಕೋಟಿ ಅಂತ ಹೇಳಿದಾಗ 1 ಕೋಟಿ ಆಗಲ್ಲಪ್ಪ, 50 ಲಕ್ಷ ರೂಪಾಯಿ ಮಾಡಪ್ಪ ಅಂತ ಹೇಳೋದು. ಸೊ ನಾವು ಹೊಸಬ್ರು ಓಕೆ ಒಂದು ಕಡಿಮೆ ಇದಿಟ್ಕೊಂಡು ಒಂದು ಯಾವ ತರ ಮಾಡೋಣ ಅಂತ ಹೇಳಿ ಒಂದಷ್ಟು ಪ್ಲಾನ್ಗಳು ಮಾಡ್ಕೊಂಡಿದ್ದು. ಬಟ್ ಅಲ್ಲಿ ಹೋದಾಗ ಅವರು ವಿನೋದಣ್ಣ ಡೈರೆಕ್ಟ್ ಆಗಿ ಈ ತರ ಇಷ್ಟು ಬಜೆಟ್ ಅಲ್ಲಿ ಮಾಡ್ತಿದ್ರೆ, ಈ ಬಜೆಟ್ ಆಕ್ಸಿಂಗ್ ಮಾಡ್ತಾರೆ ಹೋಗ್ರಾಚಲ್ಲಿ ಅಂತ ಲೈಕ್ ನಾವು ಶಾಪ್ ಏನ್ ಮಾಡೋದು ನಿತಿನ್ ಹೇಳ್ತಾ ಇದಾರಲ್ಲ ಅಂತ ಹೇಳಿ, ಅಣ್ಣ ಓಕೆ ನೋಡಿ ನಿಮ್ ಕತೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಆಯ್ತು ನಾವು ಬೇರೆ ನೋಡ್ಕೊಳ್ತೀವಿ, ಪರವಾಗಿಲ್ಲ ನಿಮ್ಗೆ ಇಷ್ಟ ಇಲ್ಲ ಮಾಡ್ಬೇಡಿ ಅಣ್ಣ ನೋಡು, ಅದನ್ನೆಲ್ಲ ಮಾತಾಡಕ್ ಹೋಗ್ಬೇಡ. ನೀವು ಬಂದಿರೋದು ಕತೆ ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ, ದುಡ್ಡು ಹಾಕಕ್ ನಾನಿದ್ದೀನಿ, ನೀವು ದುಡ್ಡು ಬಗ್ಗೆ ತಲೆ ಕೆಡಿಸ್ಕೊಬೇಡ, ಸಿನಿಮಾ ಮಾಡಿ ಅಂತ ಹೇಳಿ ಅವತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಸೊ ನಾವು ಏನ್ ಅನ್ಕೊಂಡಿದ್ದೋ ಅದಕ್ಕೆ
10 ಪಟ್ಟು ನಮಗೆ ದುಡ್ಡನ್ನ ನಮಗೆ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕಂಪ್ನಿ ಎಂಪ್ಲಾಯಿಗಳ ತರ ನಮ್ಮನ್ನ ಟ್ರೀಟ್ ಮಾಡಿ ಪ್ರತಿ ತಿಂಗಳು ನಮಗೆ ಕಂಪ್ನಿ ರೀತಿಯಲ್ಲಿ ನಮಗೆ ಸ್ಯಾಲರಿನೂ ಸಹ ಕೊಡ್ತಾ ಇದ್ದಾರೆ. ಇಲ್ಲಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಆಗಲಿ ಎಲ್ರಿಗೂ ಅಷ್ಟೇ ಒಂದು ಸ್ಯಾಲರಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಪ್ರಾಪರ್ ಆಗೇನೆ ಹೋಗ್ತಾ ಇದೆ. ಇದು ಒಂದು ಕಂಪ್ನಿ ತರ ನಾವು ಫಾರ್ಮ್ ಮಾಡಿ ಲೈಕ್ ಹೀಗೆ ನಂತರ ಏನಂತ ಹೊಸಬರುಗಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಕಂಪ್ನಿದ ಅವಕಾಶ ಸಿಗ್ಬೇಕು ಅನ್ನೋದೇ ನನ್ನ ಒಂದು ಏನು ಹೇಳ್ತೀನಿ, ಸಾರಿ ವರ್ಡ್ ಸಿಗ್ತಾ ಇಲ್ಲ, ಉದ್ದೇಶ, ಆಸೆ. ಸೊ ಇದು ನನ್ನ ಇಂಟೆನ್ಷನ್ ಇರೋದು. ಸೊ ಕನ್ನಡ ಇಂಡಸ್ಟ್ರಿ ಏನಾದ್ರು ಮಾಡಬೇಕು ಹೊಸದಾಗಿ ಏನಾದ್ರು, ಯಾಕಂದ್ರೆ 100 ಸಿನಿಮಾಗಳು ಬರುತ್ತೆ, ಎಷ್ಟೋ ಸಿನಿಮಾಗಳು ಬರ್ತಾರೆ, ನಾವೆಲ್ಲ ಹೈಲೈಟ್ ಆಗ್ಬೇಕು, ನಾವು ಕಾಣಿಸ್ಕೋಬೇಕು ಅಂತಂದ್ರೆ ಆ 100ರಲ್ಲಿ ಒಬ್ರು ನಾವೇನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋದೇ ನಮ್ದು ಇಂಟೆನ್ಷನ್ ಆಗಿತ್ತು. ಅದಕ್ಕೆ ನಮ್ಮ ರೇವಣ್ಣ ಸರ್ ಅವರ ಸಂಪೂರ್ಣ ಸಪೋರ್ಟ್ ಇದೆ ನಮ್ಗೆ. ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ DOP ಇನೋಶ್ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಪ್ರಭಾಕರನ್ ಆಗಿರ್ಬೋದು, ರಾಹುಲ್ ಆಗಿರ್ಬೋದು, ಮತ್ತೆ ನಮ್ಮ ಐಡಿಗಳಾದಂತಹ ಕಾರ್ತಿಕ್ ಆಗಿರ್ಬೋದು, ಮತ್ತೆ ಸುಮಾರು ಆಕ್ಟರ್ಸ್ ಗಳಿದ್ದಾರೆ, ಮ್ಯಾಮ್ ಇದ್ದಾರೆ. ಸೊ ಹೀಗೆ ಹೀರೋಯಿನ್, ಸೊ ಸುಮಾರು ಜನ ಎಲ್ರು ಅವ್ರು ಏನಂತಂದ್ರೆ ಪ್ರತಿಯೊಬ್ರು ಈಗ ನಾನ್ ಈ ಹಿಂದೆ ಮಾಡಿದ ಸಿನಿಮಾಗಳೆಲ್ಲ ಹೆಂಗಾಗ್ತಿತ್ತು ಅಂತಂದ್ರೆ ಲೈಕ್ ಎನರ್ಜಿನ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಈ ಎನರ್ಜಿನೇ ಬೇರೆ ತರ ಇದೆ. ಪ್ರತಿಯೊಬ್ರು ಏನಂದ್ರೆ ಒಂದು ಅವಾರ್ಡ್ ಬರ್ಬೇಕು, ನನ್ನ ಸಿನಿಮಾ ಏನೋ ಒಂದು ಆಗ್ಬೇಕು, ಈ ತರದವ್ರೆ ಜಾಸ್ತಿ ಇದ್ದಾರೆ. ಸೊ ಈ ತರದ್ ನಾನು ಹಿಂದೆ ನೋಡಿರ್ಲಿಲ್ಲ. ಸಿನಿಮಾ ಮಾಡ್ತಿರೋ ಕಮರ್ಷಿಯಲ್ ಹಿಟ್ ಆಗ್ಬೇಕು, ಈ ತರದೇ ನಾವು ನೋಡ್ತಾ ಇದ್ದಿದ್ದು. ಬಟ್ ಇಲ್ಲಿರೋ ಪ್ರತಿಯೊಬ್ರು ಮೇಕಪ್ ಅವರಾಗಿರ್ಬೋದು, ಕಾಸ್ಟ್ಯೂಮ್ ಅವರಾಗಿರ್ಬೋದು, ಪ್ರತಿಯೊಬ್ರು ಒಂದು ಅವಾರ್ಡ್ ತಗೋಬೇಕು, ಇಂಟರ್ನ್ಯಾಷನಲ್ ಅವಾರ್ಡ್ ತಗೋಬೇಕು ಅನ್ನೋರೆ ಇವ್ರಿಗೆಲ್ಲ ಆಸೆ ಇರೋದು. ಸೊ ಇದೊಂಥರ ನಮ್ಗೆ ಒಂಥರ ಥ್ರಿಲ್ ಅನಿಸ್ತಾ ಇದೆ, ಜೊತೆ ವರ್ಕ್ ಮಾಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಸೊ ಮಾತಾಡೋದಕ್ಕೆ ಇನ್ನೂ ತುಂಬಾ ಮಾತಾಡ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಸಿನಿಮಾನ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ನಾವು ಪ್ರೆಸ್ ಮೀಟ್ ಮಾಡಿ ಸಿನಿಮಾ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಮನೋಜ್ ಕೇಜನ್ ಸರ್ ಆಗಿರ್ಬೋದು, ರೇವಣ್ಣ ಸರ್ ಆಗಿರ್ಬೋದು, ಶ್ರೀವಾ ಸರ್, ನಿಮ್ಮೆಲ್ಲರಿಗೂ ಅಷ್ಟೇ ನನ್ನ ನಮಸ್ಕಾರಗಳು ಸರ್. ಸರ್ ಅದೇ ಈಗ ಸಿನಿಮಾದಲ್ಲಿ ಒಬ್ಬ ನಂದು ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ವಿಕ್ಕಿ ಅಂತ ಹೇಳಿ, ಇಡೀ ಸಿನಿಮಾ ನೋಡಿದಾಗ ನಾನು ಎಲ್ಲ ಕಥೆ ಎಲ್ಲ ಕೇಳಿ ಎಲ್ಲ ಆಯ್ತಲ್ಲ, ಟ್ರಾವೆಲ್ ಆದ್ಮೇಲೆ ಒಂದು ಸ್ವಲ್ಪ ದಿನ ಒಂದು 15-20 ಡೇಸ್ ಆದ್ಮೇಲೆ ನಿತಿನ್ ಕೇಳಿದೆ, ಬ್ರೋ ಇಫ್ ಯು ಡೋಂಟ್ ಮೈಂಡ್ ವಿಲನ್ ಕ್ಯಾರೆಕ್ಟರ್ ನಾನು ಮಾಡಲ್ಲ ಸರ್. ಓಕೆ, ಆ ಥರ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ನು ಲೈಕ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಸ್ಕೋಪ್ ಇದೆ. ಯಾವುದೋ ಒಂದು ಕ್ಯಾರೆಕ್ಟರ್ ಹಿಂಗೆ ಸುಮ್ಮನೆ ಬಂದು ಹಿಂಗೆ ಹೋಗುತ್ತೆ ಅನ್ನೋ ಥರನೇ ಇಲ್ಲ. ಸಿನಿಮಾ ನೋಡಿದಾಗ ಲೈಕ್ ಪ್ರತಿ ಕ್ಯಾರೆಕ್ಟರ್ನು ನೆನಪಾಗ್ತಾರೆ, ಯಾವ ಕ್ಯಾರೆಕ್ಟರ್ನು ಸುಮ್ಮನೆ ಬಂದು ಹೋಗಲ್ಲ. ಸೊ ನನಗೆ ಈ ನಿತಿನ್ ಬರ್ದಿರೋ ಕ್ಯಾರೆಕ್ಟರ್ಲಿ ಯಾವ ಕ್ಯಾರೆಕ್ಟರ್ ಕೊಟ್ಟು ನೀನು ಇದು ಮಾಡೋದು ನಾನು ಮಾಡ್ತಿದ್ದೆ. ಸೊ ಪ್ರತಿ ಕ್ಯಾರೆಕ್ಟರ್ಗೂ ಆ ಥರ ಒಂದು ಸ್ಕೋಪ್ ಇದೆ. ಸೊ ನನ್ನ ಕ್ಯಾರೆಕ್ಟರ್ ಅಂತ ಬಂದಾಗ ವಿಕ್ಕಿ, ಒಂದು ನನ್ನ ಹೆಸರು ವಿಕ್ಕಿ, ನಮ್ಮ ಅಣ್ಣನ ಹೆಸರು ಪಕ್ಕಿ ಅಂತ ಹೇಳಿ. ಸೊ ಯಾವ ಥರ ಒಂದು ಊರಲ್ಲಿ ಒಬ್ಬ ಹುಡುಗ, ಒಂದು ನಮ್ಮ ಫ್ಯಾಮಿಲಿ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅವ್ನು ಯಾವ ಥರ ಊರಲ್ಲಿ ಹಿಂಗೆಲ್ಲ ಮಜಾ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಒಬ್ಬ ನಿಜವಾಗ್ಲೂ ಒಬ್ಬ ಕಾಮನ್ ಒಂದು ಹುಡುಗನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಒಂದು ನೀಟಾಗಿ ತೋರಿಸೋದಕ್ಕೆ ನಿತಿನ್ ಟ್ರೈ ಮಾಡಿದ್ದಾರೆ. ಹಾಂ ಸರ್, ಒಂದು 3 months ಇಂದ ಯಕ್ಷಗಾನ ಕಲಿತಾ ಇದ್ದೀನಿ, ಮತ್ತೆ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಕಲಿತಾ ಇದ್ದೀನಿ. ಸೊ ಪ್ರತಿ ಸತಿ ಡೈಲಾಗ್ ಹೇಳಿದಾಗೂ ಡೈರೆಕ್ಟರ್ ನೋಡೋದಕ್ಕಿಂತ ನಮ್ಮ ಅರ್ಜುನ್ ಕಜೇವ್ರನ್ನ ನೋಡ್ತಾ ಇರ್ತೀನಿ. ಓಡ್ ಬರ್ತಾರೆ ಇವ್ರು ಹೇಳೋದಕ್ಕಿಂತ ಮುಂಚೆ ಅದೇಳಿ ಇದೇಳಿ ತಪ್ಪಾಗಿದೆ ಅಂತ ಹೇಳಿ. ಸೊ ಅರ್ಜುನ್ ಕಜೇವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ಸರ್. ಸೊ ಈಗ ನಾರ್ಮಲಿ ನಾನು ಲಾಸ್ಟ್ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದಾಗ ಅಷ್ಟು ಕ್ಯಾರೆಕ್ಟರೈಸೇಷನ್ಸ್ ಆಗಲಿ, ಒಂದು ಲ್ಯಾಂಗ್ವೇಜ್ ಆಗಲಿ, ಇದಕ್ಕೆ ಯಾವುದಕ್ಕೂ ನಾನು ಇದು ಮಾಡ್ತಾ ಇರಲಿಲ್ಲ. ಈ ಪಂಚೆ ಉಟ್ಕೊಳ್ಳೋದು ಅಷ್ಟೇ, ನನಗೆ ಆ ಕ್ಯಾರೆಕ್ಟರ್ ಪಂಚೆ ಉಟ್ಕೊಂಡ್ರೆ ನನ್ಗೆ ಅನ್ಸ್ತದೆ ಇನ್ನೊಂದು ಪಂಚನೆ ಉಟ್ಕೊಬೇಕು, ಆ ಥರ ಫೀಲ್ ಆಗ್ತಾ ಇದೆ. ಸೊ ಟೋಟಲಿ ನಾನೇ ಚೇಂಜ್ ಆಗ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು 3 ಜನ ಇಲ್ಲೇ ಇರಬೇಕು. ಇನ್ನಿಬ್ಬರನ್ನ ಕರಿತೀನಿ, ಅವ್ರ ಮಾತು ಕಡಿಮೆ ಆದ್ರೆ ಅವ್ರನ್ನ ನಿಮ್ಗೆ ಪರಿಚಯ ಮಾಡಲೇಬೇಕು. ಒಬ್ರು ನಮ್ಮ ಮನೋಜ್ ಗಿನ್ನಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಲಯಾಳಂನಲ್ಲಿ 25 ವರ್ಷಗಳಿಂದ ಪ್ಲೀಸ್ ಪ್ರಿಯ, ಐ ಕಾಲ್ ಯು ಆಫ್ಟರ್ ದಿಸ್ ಸರ್. I'll call you after this. Yeah, I'll call you after this. Special increase. ಇವರ ಜೊತೆಗೆ ಶ್ರೀವಾ ಸರ್ ದಯವಿಟ್ಟು ಬರಬೇಕು. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಇವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ನಮ್ಮ ರಂಗಸ್ಥಳಕ್ಕೆ ಕೇರಳದಲ್ಲಿ ರಿಲೀಸ್ ಕೂಡ ಆಗ್ತಾ ಇರೋದ್ರಿಂದಾಗಿ ಅದಕ್ಕೆ ಒಂದು ನೇತೃತ್ವವನ್ನ ಪಡೆದುಕೊಂಡಿದ್ದಾರೆ ಶ್ರೀವಾ ಸರ್. ಆಶೀರ್ವಾದ. എല്ലാവർക്കും നമസ്കാരം. കന്നഡ അറിയില്ല, മലയാളം മാത്രമേ അറിയൂ. ബഹുമാനപ്പെട്ട പ്രൊഡ്യൂസർ സർ,
മലയാളത്തിൻ്റെ പ്രിയതാരം മനോജ് കെ സാർ, രംഗസ്ഥാനയുടെ എല്ലാ അണിയറ പ്രവർത്തകർ, ഡയറക്ടർ, ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದಾರ? தேங்க் யூ. இந்த 2 டயலாக் 3 மணி நேரமா நான் கத்துக்கிட்டே இருக்கேன். ஏதோ சின்ன தப்பு வந்தா பிரச்சனை இல்லை, என்னாலதான். இந்த கன்னட பாஷைன்னா அவ்வளோ தெய்வீகமான பாஷை, நான் அப்படிதான் பார்க்கறேன். எங்க அங்க அம்மா எல்லாம் தான் எவ்வளோ விளக்கமா கிளாரிட்டியா அந்த சான்ஸ்கிரிட் எல்லாம் மிக்ஸ் பண்ணியிருந்தா இதை நம்ம கன்னட லாங்குவேஜ் சொல்லும்போது ரொம்ப ரொம்ப சந்தோஷமா கேட்டுக்கிட்டே இருந்தது. எனக்கு பெங்களூர் வந்தா அவ்வளோ கன்னடிகா ஃப்ரெண்ட்ஸ் இல்லை, அதனால கன்னடா ரொம்ப ரொம்ப கம்மி தான் எனக்கு தெரியும். என்னோட டாக்டர் இங்கே கிரைஸ்ட் காலேஜ்லாம் படிச்சிருந்தது, அப்போ இடையில அவளை பார்க்கறதுக்காக வந்துருக்குறேன். ரிலேட்டிவ்ஸ் இருக்க எல்லாம் மலையாளிஸ் தான், அதனால தான். அப்புறம் ஒரு சின்ன எக்ஸ்பீரியன்ஸ்னா ஒரு 15 years பேக் உக்கிர நரசிம்மா சொல்லிட்டு ஒரு படம் பண்ணியிருந்தேன். ஒரு மாதிரி ஒரு சப்போர்ட்டிங் கேரக்டர் தான் பண்ணேன். அந்த படம் ரிசல்ட் என்னன்னு கரெக்டாக எனக்கு தெரியாது. அன்றைக்கி கொஞ்சம் கொஞ்சம் டைலாக் சொல்லிப்பேன். அப்புறம் இது பேசுறதுக்கு எல்லாம் தெரியாது. தமிழ் உங்களுக்கு ஓகே தான் நினைக்கிறேன்ல? தமிழ் தெரியுமா? மலையாளத்தை விட பெட்ரு. இந்த மனோஜ் என்னன்னு சொல்லி எதை பிடிச்சதா? அப்போ இது என்னை பொறுத்த வரைக்கும் இது பெரிய ஒரு ப்ரௌடான மூமெண்ட். ஆனால் ஒரு ஆர்டிஸ்ட் வந்து இன்னொரு ஸ்டேட்ல வேறொரு லாங்குவேஜ்ல போகும்போது அவ்வளோ இம்பார்ட்டண்டான கேரக்டர் கிடைக்கிறது ரொம்ப அதிர்ஷ்டம். அதான் எனக்கு ரங்கஸ்தலா என்ற ஃபிலிமிலோட எனக்கு வந்து சேர்ந்திருக்கிறது. அதுக்கு வாய்ப்பு கொடுத்த டைரக்டர் நிதின், ப்ரொடியூசர் ரேவண்ணா சார், என்னை இந்த படத்துக்கு கூட்டிகிட்டு வந்த ஸ்ரீபா, என்னோட டியரஸ்ட் ஃப்ரெண்ட் ஸ்ரீபா, நம்ம ஃப்ரெண்ட் மனோஜ் கின்னஸ் ஆர்டிஸ்ட், நல்ல ஆர்டிஸ்ட், அவர் நல்ல காமெடி ஆர்டிஸ்ட், இப்போ நிறைய படங்கள் பண்ணிட்டு இருக்கு. அர்ஜுன், சுமின், ரொம்ப டியர் சுமின், எல்லாரும், நம்ம வினோத்ராஜ், இவ்வளோ டெடிகேட்டான ஆக்டர் நான் பார்க்கவே இல்லை. அவர் அங்கே இருந்த அங்கே பெங்களூர்ல என்ன கொஸ்டின் இருக்கோ அப்படிதான் இங்கே வந்திருக்கு. நான் எல்லாம் வந்து லோன்ச் தானே, அதனால கொஞ்சம் நல்ல கான்செப்ட் எல்லாம் போட்டு வந்திருக்கு. அவர் அப்போ கூட கேரக்டர்ல மாறவே இல்லை. நீங்க உங்களுக்கு யோசிச்சு தானா? இல்லை, அவரை பார்த்து ரொம்ப சந்தோஷம். பிரஸ் பீப்புள் எல்லாருக்கும் நமஸ்காரம். இது எனக்கு ஒரு நல்ல வாய்ப்பா வரணும்னு நான் கடவுள்கிட்ட வேண்டுகிறேன். ஆனால் கன்னடம் பிடிக்கும். டாக்டர் ராஜ்குமார் சார்ல எவ்வளோ தெய்வீகமான ஒரு ஸ்டார், அவர் வேறு மாதிரி ஸ்டார்லாம் கிடையாது. அந்த காலத்திலே தமிழில் எம்ஜிஆர் சார், சிவாஜி சார் நடிக்கும்போது சேம் டைமில் அவர் இவங்க பாட்டு பாடிட்டு நடிக்கிறதா ஹீரோனா அது ரொம்ப. மலையாளத்தில் கூட அந்த காலம் சத்யன் மாஷ், நசீர் சார், தமிழில் எம்ஜிஆர் சார், சிவாஜி சார், தெலுங்கில் NTR, நாகேஸ்வர ராவ், சேம் டைம் கன்னடத்தில் ராஜ்குமார் நடிக்கும்போது அவர் சொந்தமாக பாட்டு பாடி எல்லா படத்தில் அவர் பாட்டு பாடி நடிச்சிட்டு இருந்தது. அவ்வளோ பெரிய ஃபேன், அவரோட பெரிய ஃபேன் தான், அவரோட ஃபுல் லெகசி ஃபேன் தான். இந்த மாதிரி ஒரு இண்டஸ்ட்ரியில, இந்த மாதிரி நல்லொரு சினிமையில நல்லொரு கேரக்டர் பண்ணுறதுல வாய்ப்பு கிடைச்சல மறுபடியும் என்னோட சந்தோஷத்தை தெரிவித்துக் கொள்கிறேன். எல்லாருக்கும் நன்றி, நமஸ்காரம், தேங்க்யூ. யாராவது கொஞ்சம் டிரான்ஸ்லேட் பண்ணுங்க. சுமிங் டிரான்ஸ்லேட்டர் சுமிங், வாங்க. அதான் நான் சொன்னேன், சாதாரண இப்போ இன்னொரு ஸ்டேட்ல இன்னொரு லாங்குவேஜில் கூப்பிடும்போது, ஏதோ ஒரு ஆர்டிஸ்ட் கூப்பிடும்போது ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡಿ ಬಾಕ್ಸ್ ಆಫೀಸ್.